ಈಗಾಗಲೇ ವಿರೋಧ ಪಕ್ಷದ ನಾಯಕರು ಸ್ಪಷ್ಟಪಡಿಸಿದ್ದಾರೆ, ನಾವು ಇವರಿಗೆ ಧ್ವನಿಯಾಗಬೇಕು ಅಂತ ಬಂದಿದ್ದೀವಿ. ಯಾಕೆಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ಬಡವನಿಗೆ ನಾವು ಕಾಯಾವಾಚ ಮನಸ್ಸ ಬೆಂಬಲಿಸ್ತೀವಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ನಾವು ಅವರ ಪರವಾಗಿ ಧ್ವನಿ ಎತ್ತೀವಿ, ಹೋರಾಟ ಮಾಡ್ತೀವಿ. ಈ ಸಮುದಾಯದಲ್ಲಿ ಇದುವರೆಗೂ ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿಲ್ಲ, ಅವರಿಗೆ ಒಂದು ನಿರ್ದಿಷ್ಟ ವಾಸಸ್ಥಳನೂ ಇಲ್ಲ. ಎಷ್ಟು ಕಾಲ ಇನ್ನೂ ಹಂಗೆ ಇರಬೇಕು? ನಮ್ಮ ಭಾರತ ಆತ್ಮನಿರ್ಭರ ಆಗಬೇಕು ಅಂದ್ರೆ ಬಡವ ಬಲಾಢ್ಯನಾಗದೆ ಭಾರತ ಹೇಗೆ ಸ್ವಾವಲಂಬಿ ಆಗಕ್ಕೆ ಸಾಧ್ಯ? ಹಾಗಾಗಿ ಇವರಿಗೆ ಸ್ವಾವಲಂಬಿ ಬದುಕು ಕಟ್ಕೊಡೋದಕ್ಕೆ, ಇವರಿಗೆ ಒಂದು ನೆಮ್ಮದಿಯ ಬದುಕು ಕಟ್ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಬದ್ಧವಾಗಿದೆ. ಹಾಗಾಗಿ ಅವರಿಗೆ ಅವರ ಹೋರಾಟಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿ ಬಂದಿದ್ದೇವೆ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಅವರಿಗೆ ಅಧಿವೇಶನ ನಡೆಸೋ ಉದ್ದೇಶನೇ ಇದ್ದಂಗಿಲ್ರಿ. ನಾವು ಇಡೀ ಸದಸ್ಯರು, ಬಿಜೆಪಿ ಸದಸ್ಯರು ಇನ್ನೂ ಒಂದು ವಾರ ಮುಂದುವರಿಸಿ ಅಂತ ಹೇಳಿದ್ವಿ. ಆದ್ರೆ ಅವ್ರ ಸಕಾರಾತ್ಮಕ ಸ್ಪಂದನನೇ ಇಲ್ಲ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರೋದು ನಿಜ. ಯಾರು ಹೋಗ್ತಾರೆ? ಇಡೀ ಎಲ್ಲರೂ ಹೋಗ್ತೀವಾ? ಮುಖ್ಯಮಂತ್ರಿ ಹೋಗಿ 1 ಗಂಟೆ ಹೋಗಿ ಬಂದ್ರು ಸಾಕಪ್ಪ, ಯಾರೋ ಗೆಸ್ಟ್ ಇದ್ದವರು ಹೋಗಿ ಬಂದ್ರು ಸಾಕಪ್ಪ, ಎಲ್ಲರೂ ಹೋಗ್ತೀವಾ? ಆದ್ರೆ ಅದಕ್ಕೋಸ್ಕರ ವಿಧಾನಸಭೆ ಅಧಿವೇಶನವನ್ನೇ ಮೊಟಕುಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ? ಉತ್ತರ ಕರ್ನಾಟಕದ ಬಗ್ಗೆಯೂ ಚರ್ಚೆ ಇಲ್ಲ, ಸಮಗ್ರ ಕರ್ನಾಟಕದ ಬಗ್ಗೆಯೂ ಚರ್ಚೆ ಇಲ್ಲ. ಇವತ್ತು ನೂರಾರು ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಜನಾಕ್ರೋಶ ಅದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಹಂತಕ್ಕೆ ಮುಟ್ಟೋಕ್ ಮುಂಚೆ ಅವರಿಗೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ. ಆ ಸ್ಪಂದನೆ ಇಲ್ಲದೆ ಇರುವಂತ ಸ್ಥಿತಿಗೆ ಇವತ್ತು ಸರ್ಕಾರ ತಲುಪಿದೆ. ಸಂತೋಷ್ ಲಾಡ್ ಹೇಳ್ತಾರೆ, ಬಿಜೆಪಿ ಅವರು ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪತ್ರನೇ ಕೊಟ್ಟಿಲ್ಲ, ಹೆಂಗ್ ಚರ್ಚೆ ಮಾಡ್ತಾರೆ ಅಂತ ಹೇಳ್ತಾರೆ. ಸಂತೋಷ್ ಲಾಡು ಈ ನಮೂನೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸುಳ್ಳು ಮನದೇವ್ರು ಮಾಡ್ಕೊಂಡವ್ರು ಮಾತ್ರ ಹಿಂಗೆ ಹೇಳಕ್ ಸಾಧ್ಯ. ಸುಳ್ಳನ್ನೇ ಮನದೇವ್ರನ್ನಾಗಿ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡಿದೆ. ಹಂಗಾಗಿ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.